1875ರಲ್ಲಿ ಶ್ರೀ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ವಂದೇ ಮಾತರಂ ಗೀತೆಯನ್ನು ರಚಿಸುತ್ತಾರೆ. ಈ ವಂದೇ ಮಾತರಂ ಗೀತೆಗೆ 150ರ ಸಂಭ್ರಮ. ಹಾಗಾಗಿ ಕೇಂದ್ರದ ಎನ್ಡಿಎ ಸರ್ಕಾರ, ನಮ್ಮ ನಾಯಕರು, ನೆಚ್ಚಿನ ಪ್ರಧಾನಿಗಳೂ ಆದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ವಂದೇ ಮಾತರಂ 150 ಈ ಕಾರ್ಯಕ್ರಮ ದೇಶಾದ್ಯಂತ ಆಯೋಜನೆ ಆಗಬೇಕು. ದೇಶಾದ್ಯಂತ ವಂದೇ ಮಾತರಂ, ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಮಂತ್ರ ಏನಿದೆ ವಂದೇ ಮಾತರಂ, ಈ ಗೀತೆಯನ್ನು ಹಾಡೋದ್ರ ಮೂಲಕ ಎಲ್ಲೆಡೆ ಆಚರಣೆ ಆಗಬೇಕು ಅನ್ನುವಂತಹ ನಿರ್ಣಯವನ್ನು ಕೇಂದ್ರದ ಸಂಪುಟ ಸಭೆ ತೆಗೆದುಕೊಂಡಿದೆ. ಅದರ ನಿಮಿತ್ತ ನವೆಂಬರ್ 7ನೇ ತಾರೀಕು ದೇಶದೆಲ್ಲೆಡೆ ವಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ಮತ್ತು ವಂದೇ ಮಾತರಂನ ಸಂಭ್ರಮ ಇವೆಲ್ಲವೂ ನಡೆಯಲಿದೆ. ನಾನೀಗಾಗಲೇ ಹೇಳಿದಾಗೆ 1875ರಲ್ಲಿ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಈ ಗೀತೆಯನ್ನು ರಚನೆ ಮಾಡ್ತಾರೆ. ತದನಂತರದಲ್ಲಿ ಆನಂದ ಮಠ ಅವರು ಈ ಗೀತೆಯನ್ನ ಪ್ರಚಲಿತಕ್ಕೆ ತರ್ತಾರೆ. 1896ರಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಠಾಕೂರ್ ಈ ಹಾಡನ್ನ ಇನ್ನೂ ಹೆಚ್ಚು ಜನಮನಸ್ಸಲ್ಲಿ ನಿಲ್ಲೋ ಹಾಗೆ ಹಾಡಿ ಅದನ್ನ ಇನ್ನೂ ಹೆಚ್ಚು ಅದಕ್ಕೆ ಪ್ರಚಾರ ದೊರೆಯೋ ಹಾಗಾಗುತ್ತೆ. ತದನಂತರದಲ್ಲಿ 20ನೇ ಶತಮಾನದ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಸಂಗ್ರಾಮಿಗಳು, ಮುಖ್ಯವಾಗಿ ಬಾಲ್ ಗಂಗಾಧರನಾಥ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಈ ವಂದೇ ಮಾತರಂ ಇದನ್ನ ಘೋಷವಾಕ್ಯವಾಗಿ ಮಾಡ್ಕೋತಾರೆ, ಸ್ವಾತಂತ್ರ್ಯ ಸಂಗ್ರಾಮದ ಮಂತ್ರವಾಗಿ ಮಾಡ್ಕೋತಾರೆ. ಅದಾದ್ಮೇಲೆ ಶಹೀದ್ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ರು ಇವರೆಲ್ಲರೂ ಕೂಡ ಈ ವಂದೇ ಮಾತರಂನ ತಮ್ಮ ಮಂತ್ರವಾಗಿಸ್ಕೋತಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ, ಅನೇಕ ಸಾರ್ತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ವಿರೋಧಿಸುವಾಗ, ಪ್ರತಿರೋಧವನ್ನ ತೋರಿಸುವಾಗ ವಂದೇ ಮಾತರಂ ಅಂತ ಘೋಷಣೆಯನ್ನ ಹಾಕ್ತಾ ಇದ್ರು ಭಾರತೀಯರು. ಈ ವಂದೇ ಮಾತರಂ ಗೀತೆ ತದನಂತರದಲ್ಲಿ ಎಲ್ಲಾ ಕಡೆ ಎಲ್ಲರೂ ಹಾಡಲಾರಂಭಿಸ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ 1923ರ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆಯ ಕೆಲವು ಸಾಲುಗಳಿಗೆ ಪ್ರತಿರೋಧ ಬರುತ್ತೆ. ಡಾಕ್ಟರ್ ಮೌಲಾನಾ ಆಜಾದ್ರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂದ್ರೆ ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಈ ಸಾಲಿದೆ ವಂದೇ ಮಾತರಂನ ಪೂರ್ಣ ಗೀತೆಯಲ್ಲಿ. ಇದು ಅಲ್ಪಸಂಖ್ಯಾತರಿಗೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಯಾಗಿ ಕಾಂಗ್ರೆಸ್ ಪಕ್ಷ ವಂದೇ ಮಾತರಂನ ಕೈ ಬಿಡುತ್ತೆ. ತದನಂತರದಲ್ಲೂ ಕೂಡ ಅವರ ಅಧಿವೇಶನಗಳಲ್ಲಿ ವಂದೇ ಮಾತರಂ ಹಾಡಬಾರದು ಅಂತೆಲ್ಲ ಆಗತ್ತೆ. 1950ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ನಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ವಂದೇ ಮಾತರಂ ಕುರಿತು. ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಹೇಳ್ತೇನೆ. The composition consisting of the words and music known as Janagana Mana is the national anthem of India. Subject to such alterations in the words as the government may authorize as occasion arises, and the song Vande Mataram, which has played a historic part in the struggle for Indian freedom, shall be honored equally with Janagana Mana. ಅಂದ್ರೆ ಜನಗಣ ಮನಕ್ಕೆ ಎಷ್ಟು ಪ್ರಾಶಸ್ತ್ಯ, ಗೌರವ ಮತ್ತು ನಾವು ನಮ್ಮ ಹೃದಯಪೂರ್ವಕ ಗೌರವವನ್ನು ಸಲ್ಲಿಸ್ತೀವಿ, ಅದೇ ರೀತಿಯಾಗಿ ಈ ರಾಷ್ಟ್ರದ ಹಾಡೇನಿದೆ ವಂದೇ ಮಾತರಂ ಇದಕ್ಕೂ ಸಲ್ಲಬೇಕು ಅನ್ನುವಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮಾತಾಗಿರುತ್ತೆ. ಆದರೂ ಕೂಡ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತ ಅಂದ್ಕೋತೀನಿ, ಈ ವಂದೇ ಮಾತರಂ ಅನ್ನೋದು ಹೆಚ್ಚು ಹೆಚ್ಚು ನಮ್ಮಲ್ಲಿ ನೀವು ಕೇಳಬಹುದೇ ವಿನಃ, ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ ಅಧಿಕಾರದಲ್ಲಿತ್ತು 2019ರಲ್ಲಿ. ಅವರು ಒಂದು ನಿಷೇಧವನ್ನೇ ಹೇರ್ತಾರೆ, ವಂದೇ ಮಾತರಂನ ಸೆಕ್ರೆಟೇರಿಯೇಟ್ ಅಲ್ಲಿ ಹಾಡಲೇಬಾರದು ಅಂತ ಮಾಡ್ತಾರೆ. ಇದು ಅವರ ರಾಜಕೀಯ. ಆದರೆ ನಮಗೆ ವಂದೇ ಮಾತರಂ ಅತ್ಯಂತ ಪೂಜನೀಯ. ಹಾಗಾಗಿ ವಂದೇ ಮಾತರಂ 150 ನಾಡದ್ದು ಅಂದ್ರೆ 7ನೇ ತಾರೀಕು ರಾಜ್ಯ ಕಾರ್ಯಾಲಯದಲ್ಲಿ ಈ ವಂದೇ ಮಾತರಂ 150ಕ್ಕೂ ಹೆಚ್ಚು ಜನ ಅಂದ್ರೆ ಸಂಖ್ಯೆ 300-400 ಜನ ಸೇರಿ ಒಟ್ಟಿಗೆ ಸಾಮೂಹಿಕ ಗಾಯನವನ್ನ ಮಾಡಲಿದ್ದೇವೆ.
ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ವಿನಂತಿ. ಅದೇ ರೀತಿಯಾಗಿ ಎಲ್ಲ ಬಿಜೆಪಿಯ ರಾಜ್ಯ ಕಾರ್ಯಾಲಯಗಳು ದೇಶಾದ್ಯಂತ ಅಲ್ಲಿ ಈ ವಂದೇ ಮಾತರಂನ ಸಾಮೂಹಿಕ ಗಾನ ನಡೆಯಲಿದೆ. ಅದಕ್ಕೆ ಮುಂಚೆ ಪ್ರಧಾನಮಂತ್ರಿಗಳು ಸ್ವತಃ ವಂದೇ ಮಾತರಂನ ಸಾಮೂಹಿಕ ಗಾಯನದಲ್ಲಿ ಅವರು ಭಾಗವಹಿಸಲಿದ್ದಾರೆ. ತದನಂತರದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿವೆಯೋ ಅಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಅಧಿಕೃತವಾಗಿ ವಂದೇ ಮಾತರಂ 150 ಇದು ನಡೆಯಲಿದೆ. ಬೆಂಗಳೂರಿನ ನಮ್ಮ ಕಾರ್ಯಾಲಯದಲ್ಲಿ ನಡೆಯಲಿದೆ. ಅದರ ಜೊತೆಗೆ 150 ಜಿಲ್ಲೆಗಳಲ್ಲಿ ದೇಶಾದ್ಯಂತ ವಂದೇ ಮಾತರಂ 150ರ ಆಚರಣೆ 7ನೇ ತಾರೀಕು ಆಗಬೇಕು ಅಂತ ಭಾರತೀಯ ಜನತಾ ಪಕ್ಷದ ನಿರ್ಣಯ ಆಗಿದೆ. ಅದರ ನಿಮಿತ್ತ ಕರ್ನಾಟಕದಲ್ಲಿ 7 ಜಿಲ್ಲೆಗಳು ಅಂದರೆ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಬಾಗಲಕೋಟೆ, ಗದಗ, ಕಲಬುರಗಿ, ಹೀಗೆ ದಕ್ಷಿಣ ಕನ್ನಡ, ಹೀಗೆ ಎಲ್ಲೆಡೆ ಅಂದ್ರೆ ಒಂದೊಂದು ರಾಜ್ಯದ ಕೇಂದ್ರಕ್ಕೂ ಒಂದೊಂದು ವಿಶೇಷತೆ ಇದೆ, ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಈ ಎಲ್ಲ ಕೇಂದ್ರಗಳಲ್ಲಿ 7 ಕಡೆ ವಂದೇ ಮಾತರಂನ ಸಾಮೂಹಿಕ ಗಾಯನ ವಂದೇ ಮಾತರಂ 150 ಇದು ಶುಕ್ರವಾರ ದಿವಸ 7ನೇ ತಾರೀಕು ಬೆಳಗ್ಗೆ 11 ನೆರವೇರಲಿದೆ.